ಆತ್ಮೀಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ್. ಆತ್ಮೀಯರೇ, ಈಗಾಗಲೇ ಒಂದು ವಿಡಿಯೋವನ್ನು ನಿನ್ನೆ ಮಾಡಿಬಿಟ್ಟಿದ್ವಿ. ವಿಜಯೇಂದ್ರ ಬದಲಾಗಿ ಯಾರು? ಇದಕ್ಕೆ ಸಮರ್ಪಕವಾದ ಉತ್ತರ ಕೊಡಬೇಕಾದಂಥವ್ರು ಕೊಟ್ಟಿರೋದು ನಡೀತದೆ. ಅವ್ರು ವಾದ ಮಾಡ್ಬೋದು, ವಾದಕ್ಕಿಂತ ಕರಾರಿಲ್ಲ. ಆದರೆ ಯಾರಪ್ಪ? ಯಾಕಂದ್ರೆ ವಿಜಯೇಂದ್ರ ಅವರಿಗೆ ಅವ್ರ ತಂದೆ ಇದ್ದಾರೆ. ಅವ್ರ ತಂದೆ ಹಿಂದೆ ಕರ್ನಾಟಕದ ಬಹುಸಂಖ್ಯಾತ ಜನ BJPಯಲ್ಲಿದ್ದಂಥ ಜನ ಲೈಕ್ ಮಾಡುವಂಥವ್ರು ಇದ್ದಾರೆ. ಮತ್ತು ಅವರನ್ನು ಒಂದು ರೀತಿ ಕರ್ನಾಟಕದ ವಾಜಪೇಯಿ ಅಂದರೂ ಅಡ್ಡಿಲ್ಲ. ಆದರೆ ಅವ್ರು ಭ್ರಷ್ಟಾಚಾರ ಆರೋಪಿರಲ್ಲ. ಮೊದಲು ವಾಜಪೇಯಿ ಅವರಿಗೆ ಇವರಿಗೆಲ್ಲ ಆರೋಪ ಇದ್ದಾವೆ. ಆದರೆ ಎಲ್ಲ ಧರ್ಮೀಯರನ್ನು, ಮುಸ್ಲಿಮರನ್ನಾಗಿರ್ಬೋದು, ಹಿಂದೂಗಳನ್ನಾಗಿರ್ಬೋದು, ಒಂದು ವಿಶ್ವಾಸದ ಇದ್ಕೊಳ್ಳುವಂಥ ಶಕ್ತಿ ಅವರಲ್ಲದ ಅನ್ನುವಂಥ ಮಾತು ಮೇಲೆ ಕೇಳಿ ಬರುವಂಥದ್ದು. ಮತ್ತು ಮುಸಲ್ಮಾನರದಂಥ ವಿರೋಧ ಬಂದಿಲ್ಲ ಇವರಿಗೆ. ಈ ದೃಷ್ಟಿಯಿಂದ ವಾಜಪೇಯಿಯವರ ವ್ಯಕ್ತಿತ್ವ ಇವರಲ್ಲದಪ್ಪ ಅಂತ ಹೇಳಬೇಕಾಗತ್ತೆ. ಇನ್ನು ಆಡಳಿತದಲ್ಲೇ ಭ್ರಷ್ಟಾಚಾರ ಅದು ಇದು ಆರೋಪಗಳು ಇವರು ಹೆಚ್ಚಿದ್ದಾವೆ, ಆ ಮಾತಲ್ಲ. ವಾಜಪೇಯಿ ಅವ್ರ ಜೊತೆಗೆ ಕಂಪೇರ್ ಮಾಡುವಂಥ ವಿಷಯ ಅದಲ್ಲ. ಆದ್ರೆ ಧರ್ಮದ ವಿಷಯ ಬಂದಾಗ ವಾಜಪೇಯಿಯವರ ಒಂದು ನಿಲುವನ್ನು ನಮ್ಮ ಈ ಯಡಿಯೂರಪ್ಪನವರು ವಹಿಸ್ಕೊಂಡಿದ್ದಾರೆ ಅನ್ನೋದು ಏನು ಸುಳ್ಳಲ್ಲ. ಇನ್ನು ಇದು ತದ್ವಿರುದ್ಧ ವ್ಯಕ್ತಿತ್ವ ಯತ್ನಾಳ್ ನಿಮಗೆ ಗೊತ್ತದ. ಬಾಯಿ ತೆರೆದ್ರೆ ಮುಸ್ಲಿಂ ವಿರೋಧಿ ಮಾತುಗಳು. ಹೀಗಾಗಿ ಅವರು ಕಟ್ಟರ್ ಹಿಂದೂವಾದಿಗಳು ಅನ್ನುವಂಥ ಒಂದು ವಾದ, ಒಂದು ವಾತಾವರಣ ಇದು ಬದಿಗಿರಲಿ. ಈಗ ಅದೇ ದಿಶೆಯಲ್ಲಿ ಒಂದೆರಡು ಮಾತುಗಳನ್ನು BJP ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ಗಳೊಂದು ಮಾತು ಮಾತಾಡಿದ್ದಾರೆ. ಅವುಗಳನ್ನ ನೀವು ಕೇಳಿದ ಮೇಲೆ ನಿಮ್ಗೆ ಏನು ಅನ್ನಿಸ್ತದೆ ನೋಡ್ರಿ. ಮಾತುಗಳು ಗೊತ್ತೇ ನಿಮಗೆ. ಕರ್ನಾಟಕದಲ್ಲಿ ನಮ್ಮ ಪಕ್ಷಕ್ಕೆ ಶಕ್ತಿಶಾಲಿ ಅಧ್ಯಕ್ಷರಿದ್ದು ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾರೆ. ಯಾರು ಅಧ್ಯಕ್ಷರಿರ್ತಾರೋ ಅವರ ನೇತೃತ್ವದಲ್ಲಿ ವಿಧಾನಸಭಾ ಚುನಾವಣೆ ಎದುರಿಸುತ್ತೇವೆ. ಸ್ಪಷ್ಟವಾಗಿ ಹೇಳಿಬಿಟ್ರಲ್ರಿ. ಇನ್ನೇನು ಬೇಕಾಯ್ದಕ್ಕ? ವಿಜಯೇಂದ್ರ ಅವರಪ್ಪ ಮುಂದಿನವರು ಅಂತೇಳಿ ಇನ್ನೂ ಒಂದಿಷ್ಟು ಕ್ಲಾರಿಫಿಕೇಶನ್ ಮಾಡ್ತಾ ಇದ್ದಾರೆ. ನಮ್ಮ ಏನಪ್ಪ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು 3ನೇ ತಾರೀಕಿಗೆ ಫಾರ್ಮ್ ಭರ್ತಿ ಮಾಡಬೇಕು, 5ರಂದು ಸಂದರ್ಶನ ನಡೆಸಬೇಕು, 7ರಂದು ಹೆಸರು ಘೋಷಿಸಬೇಕು ಎನ್ನಲು ಅಧ್ಯಕ್ಷತೆ ಎಂಬುದು ಒಂದು ಉದ್ಯೋಗವಲ್ಲ. ಈಗಿನ ಅಧ್ಯಕ್ಷರ BY ವಿಜೇಂದ್ರ ಈಗಿನ ಅಧ್ಯಕ್ಷರ ನೇತೃತ್ವದಲ್ಲೇ ಲೋಕಸಭೆ ಚುನಾವಣೆ ಎದುರಿಸಿದ್ದೇವೆ. ಇಲ್ಲಿ ಎಲ್ಲರೂ BJP ಕಾರ್ಯಕರ್ತರೇ ವಿನ ಅಧ್ಯಕ್ಷ ಅಥವಾ ಇತರೆ ಪದಾಧಿಕಾರಿಗಳ ಕಾರ್ಯಕರ್ತರಲ್ಲ. ಅಧ್ಯಕ್ಷರು ಬದಲಾದಾಗ ಹಳೆಯ ತಂಡ ಬದಲಾಗಿ ಹೊಸದನ್ನು ರಚಿಸಲಾಗುತ್ತದೆ ಬದಲಾದಾಗ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಮಾತು ಸೇರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲೇ. ನಮ್ಮ ಪಕ್ಷದ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಶಿವಪ್ರಕಾಶ್ ಇಲ್ಲಿಗೆ ಬಂದಿದ್ದಾರೆ. 2028ರಲ್ಲಿ ವಿಧಾನಸಭಾ ಚುನಾವಣೆ ಇದೆ. ರಾಜ್ಯದಲ್ಲಿ ವಿಫಲ ಭ್ರಷ್ಟಾಚಾರಿಗಳ ಸರ್ಕಾರ ಇದೆ. ತುಷ್ಟೀಕರಣ ಆಧಾರಿತ ಸರ್ಕಾರ ಇದಾಗಿದೆ. ಅದು ಕರ್ನಾಟಕದ ಜನರಿಗೆ ಮೋಸ ಮಾಡಿದೆ, ಗ್ಯಾರಂಟಿಗಳನ್ನು ಸರಿಯಾಗಿ ನೀಡಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಷ್ಟು ಟೀಕೆ ಮಾಡ್ತಾರ ನಮ್ಮ ಅಗರ್ವಾಲ್ ಅವರು. ಅಂದ್ರೆ ಇದನ್ನ ಯಾಕೆ ನಿಮ್ಗೆ ಓದಿ ತೋರಿಸಿದಪ್ಪ ಅಂತಂದ್ರೆ ಸ್ಪಷ್ಟತೆ ಇರಲಿ. ವಿಜಯೇಂದ್ರ ಅವರು 2028ರವರೆಗೂ ಅಧ್ಯಕ್ಷರಾಗಿರ್ತಾರೆ. ಅವರ ಬದಲಾಗಿ ಮತ್ತಾರು ಇಲ್ಲ. ಮತ್ತು ಭಿನ್ನ ಮಧ್ಯದಿಂದ ಇದನ್ನು ತಿಳ್ಕೊಂಡು ಮುಂದಿನ ರಾಜಕೀಯ ಇಡಬೇಕು ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಬದಲಾವಣೆ ಇಲ್ಲ ಅನ್ನೋದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಇನ್ನಿದ್ರ ಮೇಲೆ ಅದನ್ನು ಚರ್ಚೆ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಇನ್ನು ಈ ವಿಜಯೇಂದ್ರಿಂದ ಎಷ್ಟು ಮಟ್ಟಿಗೆ ಗೆಲ್ಲಲಿಕ್ಕೆ ಸಾಧ್ಯದ, ಏನು ಮಾಡ್ಲಿಕ್ಕೆ ಸಾಧ್ಯ, ಅದ್ರ ವಿಮರ್ಶೆ ವಿಚಾರ ನಡೆಯುವಂಥ ಅದು ಮಾಡ್ತಾರೆ. ಈಗ ಒಂದಂತೆ ಮಾತು ಕ್ಲಿಯರ್ ಆಯಿತು. ಎಲ್ಲರ ತಲೆಯಲ್ಲಿ ಏನಾದರೂ ಬದಲಾಗಬಹುದಾ ಅಂತೇಳಿ ನಾವು ಮೇಲೆ ಪ್ರಶ್ನೆಯನ್ನು ಮಾಡ್ತಾನೆ ಬಂದಿದ್ದೀವಿ. ಹೌದು, ವಿಜಯೇಂದ್ರ ಬದಲಾಗಿ ಯಾರಪ್ಪ? ವಿ ಸೋಮಣ್ಣವ್ರ ಹೆಸರು ಹೇಳಿದರು, ಮತ್ತೊಬ್ಬರ ಹೆಸರು ಹೇಳಿದರು, ಅದೇ ಸದಾನಂದ ಗೌಡ್ರದ್ದು ಹೇಳಿದರು, ಮತ್ತೊಬ್ಬರು ಹೇಳಿದರು, ಬೊಮ್ಮಾಯಿ ಅವ್ರದ್ದು ಸಹ ವಿಚಾರ ಮಾಡಿ ನೋಡಿದಾಗ ಇವರಾರಿಗೂ ಯಡಿಯೂರಪ್ಪರ ಇಮೇಜ್ ಇಲ್ಲ ಅನ್ನುವಂಥದ್ದು. ಹಾಗಾದ್ರೆ ವಿಜಯೇಂದ್ರ ಗದ ಏನು ಇಲ್ಲ, ಹೊಸದಾಗಿ ಬೆಳೆಸ್ತಾ ಇದ್ದಾರೆ ಅವರು. ಅವರಲ್ಲೇ ರಾಜ್ಯ ಮಟ್ಟದ್ದಿಲ್ಲ, ಅಲ್ಲಿ ಯಡಿಯೂರಪ್ಪ ಇದ್ದಾರೆ ಅವ್ರನ್ನ ಬೆಳೆಸಲಿಕ್ಕೆ. ಯಡಿಯೂರಪ್ಪನವರ ಛತ್ರ ಛಾಯೆಯಲ್ಲಿ ಅವ್ರ ಮೇಲೆ ಆರೋಪ ಬೇಕಾಗಿರಲಿ. ನಮ್ಮ ಯತ್ನಾಳ್ ಸಾಕಷ್ಟು ಮಾಡ್ತಾ ಇರ್ತೀನಿ, ನಿರಂತರವಾಗಿ ನಿರರ್ಗಳವಾಗಿ ಮಾತಾಡ್ತಾ ಇರ್ತಾರೆ. ಏನು ಬೇಕಾಗಿ ಏನು ಹತ್ರ ಟೀಕೆ ಮಾಡೋದೇನು ಸಹಜದ ಮಾಡಿ ಅವ್ರ ಉದ್ಯೋಗ. ಯಾಕಂದ್ರೆ ಅವ್ರು ಬೇರೆ ವಿಷಯಗಳಲ್ಲಿ ಇದ್ದಾವ ಅನ್ನೋಂಥ ಪ್ರಶ್ನೆನೂ ಇಲ್ಲ. ಯಡಿಯೂರಪ್ಪನವ್ರನ್ನ ಬದಿಗೆ ಸರಿಸೆ ಒಂದು ವೇಳೆ BJPಯಲ್ಲೇ
ಅವರನ್ನು ಯತ್ನಾಳ್ ಅಂತಂದ್ರೆ ಗೆಲ್ಲಲಿಕ್ಕೆ ಆಗ್ತದನ ಅನ್ನೋ ಸಹಿತ ಇವತ್ತು ವಿಚಾರ ಮಾಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಈ ಒಂದು ಬಿ ಜೆ ಪಿಯ ತಜ್ಞರು. ಯಾಕೆಂದರೆ ಬಿ ಜೆ ಪಿಯಲ್ಲಿ ಸಾಮಾನ್ಯರಿಲ್ಲರಿ, ಭಾಳಷ್ಟು ಅಭ್ಯಾಸ ಮಾಡಿದಂಥವ್ರು. ಅವ್ರ ವಿಚಾರ ನಾವು ಲೈಕ್ ಮಾಡದೇ ಇರ್ಬೋದು, ಮತ್ತೇನಾಗಿರ್ಬೋದು, ಆ ಮಾತು ಬೇರೆ. ಅಲ್ಲಿ ಬುದ್ಧಿವಂತರಿದ್ದಾರೆ, ತಿಳುವಳಿಕೆ ಅವರಿದ್ದಾರೆ, ಸ್ಪರ್ಶಿ ವಿಮರ್ಶೆ ಮಾಡ್ಕೊಳ್ಳೋರಿದ್ದಾರೆ. ಯಾಕೆಂದರೆ ಕರ್ನಾಟಕ ಸ್ಥಿತಿ ಬೇರೆ ಅದ. ಕರ್ನಾಟಕ ಉತ್ತರ ಪ್ರದೇಶ ಅಲ್ಲ, ಇದು ಮೊದಲು ತಿಳ್ಕೊಬೇಕಾಗಿತ್ತು ನಮ್ಮ ಯತ್ನಾಳರು. ಯಾಕೆಂದರೆ ಈಗ 2023 ಸಂದರ್ಭದಲ್ಲಿ ಮೋದಿಯವರು ಶಾ ಅವರು ಯಾವ ರೀತಿಯಾಗಿ ಬಜರಂಗಿ ಅಂತೇಳಿ ರ್ಯಾಲಿಗಳ ಮೇಲೆ ರ್ಯಾಲಿ ಮಾಡಿದರು. ಎಷ್ಟು ಗೆದ್ದಿದ್ದೆಷ್ಟು ಅವರು ಸ್ವಲ್ಪ ಬದಿಗೆ ಸರಿಸಿದ್ರು. 2023 ಯಡಿಯೂರಪ್ಪನವ್ರನ್ನ ಬದಿಗೆ ಸರಿಸಿದ್ರು. ಅವ್ರೇನು ಸರಿದಿರಲಿಲ್ಲ, ಸರಿಸಿದ್ರು. ನೋಡೋಣ ಈ ಸಲ ನಾವು ಪ್ರಯತ್ನ ಮಾಡೋದು ಮಾಡಿದರು, ಅದಕ್ಕೆ ಯಶಸ್ಸು ಸಿಕ್ತು. ಇದನ್ನು ಯತ್ನಾಳರು ಅರ್ಥ ಮಾಡ್ಕೋಬೇಕಾಗಿತ್ತು, ಅರ್ಥ ಮಾಡ್ಕೊಳ್ಳಿಲ್ಲ. ಸಾಕಷ್ಟು ಸಲ ಅವ್ರಿಗೆ ಎಚ್ಚರಿಕೆ ಕೊಟ್ಟರು, ನೋಟಿಸ್ ಕೊಟ್ಟರು, ಏನೆಲ್ಲ ಮಾಡಿದರು, ಕೊನೆಗೂ ಕೇಳಲಿಲ್ಲ. ಅದರ ಪರಿಣಾಮನ ಇವತ್ತು ಪಕ್ಷದ ಹೊರಗೆ ಆಗಿದ್ದಾರೆ. ಇನ್ನು ಅವ್ರಿಗೆ ಬಿಟ್ಟಂಥ ವಿಷಯ. ಇನ್ನು ಪಕ್ಷದಲ್ಲಿ ತೊಗೊಳ್ತಾರೋ ಇಲ್ಲೋ, ಯಡಿಯೂರಪ್ಪರ ಮಗ ವಿಜೇಂದ್ರ ಅವರು ಅಧ್ಯಕ್ಷರಾದಾಗ ಅವ್ರು ಬರೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಈಗಾಗಲೇ. ಮತ್ತು ಅವ್ರು ತೊಗೊಳ್ಳೋದಿಲ್ಲ ಅನ್ನೋದನ್ನ ಮೆಸೇಜನ್ನು ಈ ಮೂಲಕ ಕೊಟ್ಬಿಟ್ಟಿದ್ದಾರೆ. ಹೀಗಾಗಿ 2028 ಚುನಾವಣೆಯವರೆಗೆ ವಿಜೇಂದ್ರರು ಅಧ್ಯಕ್ಷರು, ಬಿ ಜೆ ಪಿ ಅಧ್ಯಕ್ಷರು. ಸಪೋಸ್ ಅಟ್ಲೀಸ್ಟ್ ಈಗಿನಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸೀಟ್ಗಳನ್ನು ಗೆದ್ಕೊಂಡು ಬಂದರೂ ಆಗಿನ ಸನ್ನಿವೇಶದಲ್ಲಿ ಏನು ಆಗ್ತದೆ. ಯಾಕಂದ್ರೆ ಯಾರಿಗೂ ಭವಿಷ್ಯ ಹಿಂಗೆ ಆಗ್ತದೆ, ಇದೇ ರೀತಿ ಆಗ್ತದೆ ಡಿಕ್ಟೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಒಂದು SIR ಬಂದದ್ದು ಅದನ್ನು ಬದಲಾಯಿಸ್ಬೋದು ಅನ್ನುವಂಥ ಸ್ಥಿತಿಯಲ್ಲಿ ಇವತ್ತು ಭಾಳಷ್ಟು ಬಿ ಜೆ ಪಿಗರಲ್ಲೇ ಮತ್ತು ವಿರೋಧ ಪಕ್ಷಗಳಲ್ಲಿ ಒಂದು ಭಯ ಅದ. ಏನಪ್ಪ ಅಂದ್ರೆ ಈ SIR ನಮ್ಮ ಅಧಿಕಾರ ಹೋಗ್ತದೆ ಅನ್ನೋಂಥದ್ದು. ಆ ನೆಲೆಗಟ್ಟಿನಲ್ಲಿ ಬಿ ಜೆ ಪಿ ಒಂದು ಕೈ ಮೇಲದ, ಇಷ್ಟು ಮಂದದ ಸರಿ. ಇನ್ನು ಗ್ಯಾರಂಟಿ ಬದಲಾಗಿ ಇದರ ಬದಲು ಸಾಕಷ್ಟು ಅದು ಗ್ಯಾರಂಟಿನೂ ಘೋಷಣೆ ಮಾಡ್ತಾರೆ, ಯಾರು ಮಾಡ್ತಿಲ್ಲ. ಮತ್ತು ಈಗಾಗಲೇ ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಅಗರ್ವಾಲ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಗ್ಯಾರಂಟಿಗಳು ಸರಿಯಾಗಿ ನೀಡಿಲ್ಲ ಅನ್ನುವಂಥ ಒಂದು ಮಾತು ಉಲ್ಲೇಖ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಕೊಡುತ್ತಿರೋದು ಗ್ಯಾರಂಟಿಗಳು ಸರಿಯಾಗಿಲ್ಲ, ನಾವಿನ್ನು ಕೊಡ್ತೀವಿ 2022 ನೋಡ್ರಿ ಅವ್ರಿಗೆ ಸರಿಯಾಗಿ ಕೊಡ್ತೀವಿ ಅಂತ. ಅಂದ್ರೆ ಗ್ಯಾರಂಟಿಗಳು ಹಿಡ್ಕೊಂಡ್ಬರ್ತಾರೆ, SIR ಹಿಡ್ಕೊಂಡ್ಬರ್ತಾರೆ. ಅದೇ ಕಾಲಕ್ಕೆ EVMಗಳು ಇರ್ತಾವೆ, VVPAT ಎಲ್ಲ EVMಗಳು ಇರೋದಿಲ್ಲ. ಮತ್ತು ಉಳಿದು ಹೇಳೋ ಅವಶ್ಯಕತೆ ಇಲ್ಲ. ಮತದಾರ ಪಟ್ಟಿ ಪರಿಷ್ಕರಣೆ ಆದಾಗ ಎಷ್ಟು ಜನ ಹೋಗ್ತಾರೋ ಎಷ್ಟು ಜನ ಉಳಿತಾರೋ ಗೊತ್ತಿಲ್ಲ. ಈಗಂತ ಮ್ಯಾಪಿಂಗ್ ನೋಡೋದು ಎಲ್ಲ ನೋಡೋದು. ಇದೆಲ್ಲ ದೃಷ್ಟಿಗಳಿಂದ ಇವತ್ತು ಇಂಥ ಸಂದರ್ಭದಲ್ಲಿ ಅತ್ಯಂತ ಏನು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಧ್ಯಕ್ಷರನ್ನು ಚೇಂಜ್ ಮಾಡುವಂಥ ಒಂದು ಹುಚ್ಚು ಸಾಹಸಕ ಹೈಕಮಾಂಡ್ ಮಾಡಲಿಕ್ಕೆಲ್ಲ ಮಾಡಿಲ್ಲ ಈಗಾಗಲೇ. ಯಾಕಂದ್ರೆ ಈಗ ಅವ್ರ ಬದಲಾಗಿ ಯಾರು ಅಂತ ಬರೋದು ಅಂತ ಲೀಡರ್ ಯಾರು ಅದಾರ ಗೆಲ್ಲಿಸ್ಕೊಂಡು ಬರೋದು ಅಂತ, ಕರ್ನಾಟಕದ ಗೆಲ್ಲಿಸ್ಕೊಂಡು ಬರುವಂಥ ಹೇಳ್ಬೋದು. ಕೆಲವೊಬ್ಬರು ಶಾಸಕರು ಹೇಳ್ತಾರೆ, ನಾವು 130 ಗೆಲ್ಲಿಸ್ಕೊಂಡು ಬರ್ತೀವಿ, 140 ಗೆಲ್ಲಿಸ್ಕೊಂಡು ಬರ್ತೀವಿ. ಹೇಳೋದು ಬಾಯಲ್ಲಿ ಭಾಳ ಸುಲಭ, ಆದ್ರೆ ವಾಸ್ತವ ಎಷ್ಟಾಗ್ಯದ, ಎಷ್ಟು ಈ ಭಿನ್ನಮತಿಯವರು ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ನಮ್ಮ ಯತ್ನಾಳರು ವಿಜಯಪುರ ಬಿಟ್ಟು ಎಷ್ಟು ಗೆಲ್ಲಿಸ್ಕೊಂಡ್ಬಂದರು, ಎಷ್ಟು ಚೇಂಜ್ ಮಾಡಿಸಿದ್ರು. ನಮ್ಮ ರಮೇಶ್ ಜಾರಕಿಹೊಳಿ ಸಹಿತ ಇವತ್ತು ಆ ಪ್ರಶ್ನೆ ಕೇಳ್ತಾ ಇದ್ದಾರೆ, ನೀವು ಎಷ್ಟು ಗೆಲ್ಲಿಸ್ಕೊಂಡ್ಬಂದ್ರಿ. ಶಾರ್ ಅವ್ರ ಮನದಲ್ಲೆಲ್ಲ ಇತ್ತು. ಸಪೋಸ್ ಏನಾದರೂ ಇವ್ರ ಜೊತೆ ಇನ್ನೂ ಒಂದು 10-8 ಜನ ಗೆಲ್ಲಿಸ್ಕೊಂಡ್ಬಂದಿದ್ರೆ ಇವತ್ತು ರಮೇಶ್ ಜಾರಕಿಹೊಳಿ ಅವರು ಮೋಸ್ಟ್ಲಿ ಬಿ ಜೆ ಪಿಯ ಕಣ್ಣಲ್ಲಿ ಒಬ್ಬ ಅತ್ಯಂತ ಶ್ರೇಷ್ಠ ನಾಯಕರಾಗಿ ಕಾಣ್ತಿದ್ರು ಏನೋ. ಆದರೆ ಇವತ್ತು ಅದಿಲ್ಲ. ಇವತ್ತಿನೆಲ್ಲ ಡೆವಲಪ್ಮೆಂಟ್ಗಳು ನೋಡಿದಾಗ ಸೂಕ್ಷ್ಮವಾಗಿ ಅವರಿಂದವರು ಭಿನ್ನಮತಿಯರಿಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಯತ್ನಾಳಲ್ಲಿ ಕಿತ್ತು ಹಾಕಿ ಆ ದಿಶೆ ಪಕ್ಷ ಬೇಕಾದ್ರೆ ಏನಪ್ಪ, ಇಲ್ಲಾಂದ್ರೆ ನಿಮ್ಮ ಬಾಗಿಲು ಓಪನ್ ಅದ ಅನ್ನುವಷ್ಟು ಮಟ್ಟಿಗೆ ಈ ಮೆಸೇಜ್ ಹೋಗಿದೆ ಎಲ್ಲರಿಗೂ. ಈ ಮೆಸೇಜಿಂದಾಗಿ ವಿಜೇಂದ್ರ ಅವರಂತೂ ಅಧ್ಯಕ್ಷರು ಗ್ಯಾರಂಟಿ ಅನ್ನೋದು ಫಿಕ್ಸ್ ಆಗ್ಯದ. ಅವರ ನೇತೃತ್ವದಲ್ಲಿನ ಮುಂದಿನ ಚುನಾವಣೆ 2028 ಇರೋರು ಇರ್ರಿ, ಹೋಗೋರು ಹೋಗ್ರಿ ಅನ್ನುವಂಥ ಮೆಸೇಜು ಈ ಅಗರ್ವಾಲ್ ಅವರಿಗೆ ಕೊಟ್ಟಿದ್ದಾರೆ. ಮತ್ತು ಅದೇ ಕಾಲಕ್ಕೆ ಇದೊಂದು ಏನಪ್ಪ ಅಂತಂದ್ರೆ ಅದೇ ಕಾಲಕ್ಕೆ ಅವ್ರು ಹೇಳಿದ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅಧ್ಯಕ್ಷತೆ ಎಂಬುದು ಒಂದು ಉದ್ಯೋಗವಲ್ಲ, ಅದು ಸೇವೆ ಅಂದಾಗ ಇಲ್ಲಿ ನಾವು ಚೇಂಜ್ ಮಾಡ್ತೀವಿ, ತೊಗೊಳ್ತೀವಿ, ಆಪ್ರೇಷನ್ ಹಾಕಿರಿ ಮಾಡ್ರಿ ಅನ್ನೋಂಥ ಮಾತೆಲ್ಲ ನಾವು ನೋಡ್ತಾನೆ ಇರ್ತೀವಿ. ಅಬ್ಸರ್ವೇಷನ್ ಅದ ಅವ್ರ ಮೇಲೆ, ಅವ್ರು ಮಾಡ್ತಾ ಇದ್ದಾರೆ. ಅಂದ್ರೆ ಯಡಿಯೂರಪ್ಪ ಮತ್ತು ಮಗನ ನೇತೃತ್ವದಲ್ಲೇ ಮುಂಬರುವ ಚುನಾವಣೆ ಹೆಸರಷ್ಟೇ ವಿಜಯೇಂದ್ರ, ಅಲ್ಲಿರೋರು ಯಾರು ಯಡಿಯೂರಪ್ಪನವರು ಫಿಕ್ಸ್ ಆಗಿದೆ. ಇನ್ನು ಭವಿಷ್ಯ ಯಾರು ಬಲ್ಲರು. ನಾಳೆ ಸಪೋಸ್ ನಮ್ಮ ಜನ, ಕರ್ನಾಟಕ ಜನ ಒಂದು ವೇಳೆ ನಮ್ಮ ಯತ್ನಾಳರು JCB ಪಕ್ಷ ಕಟ್ಟಿದ್ರೆ ಗೆಲ್ಲಿಸ್ಬೋದೇನೋ, ಯಾರಿಗೆ ಗೊತ್ತು. ಆದರೆ ಕರ್ನಾಟಕ ಜನರ ಮನಸ್ಥಿತಿಯನ್ನು ಅಭ್ಯಾಸ ಮಾಡಿದಾಗ, ಹಿಂದಿನ ಚರಿತ್ರೆಯನ್ನು ನೋಡಿದಾಗ ಇದು ಉತ್ತರ ಪ್ರದೇಶ ಅಲ್ಲ ಅನ್ನೋದನ್ನು ಯತ್ನಾಳ್ ತಿಳ್ಕೋಬೇಕು. ಮತ್ತು ಅವರು ಯೋಗಿ ಆದಿತ್ಯನಾಥ್ ಅಲ್ಲ.
ಸನ್ಯಾಸಿ ಅಲ್ಲ. ಅವರಷ್ಟು ಉತ್ತರ ಪ್ರದೇಶದಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಕರ್ನಾಟಕದಲ್ಲಿ ಯತ್ನಾಳರು ಬೆಳೆಸಿಕೊಂಡಿಲ್ಲ ಅನ್ನೋ ವಾಸ್ತವ ಸತ್ಯಗಳನ್ನ ತಿಳ್ಕೊಂಡು ಹೋದ್ರೆ ಯತ್ನಾಳರಿಗೆ ಒಳ್ಳೆಯದಾಗ್ಬೋದು ಏನೋ ಇರಲಿ ಅವ್ರ ವಿಶ್ವಾಸ. ಯಾಕಂದರೆ ಸಾಕಷ್ಟು ರಾಜಕೀಯದಲ್ಲಿ ಅನುಭವ ಪಡೆದಂಥವರು ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮಂತ್ರಿ ಆದಂಥವರು ಇವೆಲ್ಲ ದೃಷ್ಟಿಗಳು ನೋಡಿದಾಗ ಅವರು ಸರಿ ಇರ್ಬೋದು. ಬಟ್ ವಸ್ತುಸ್ಥಿತಿ ಇವತ್ತೇನಪ್ಪ ಅಂದ್ರೆ ವಿಜಯೇಂದ್ರರ ನೇತೃತ್ವದಲ್ಲಿ 2028 ಚುನಾವಣೆ ಅನ್ನೋದು ಫಿಕ್ಸ್ ಆಗ್ಯದ. ಇನ್ನು ಮುಂದಿನ ಲಡಾಯಿ ಏನಾಗ್ತದೆ ನೋಡೋಣ. ಜೊತೆ ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯಕಾಂಗಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.